ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿದಂಥ ಪುತ್ತೂರು ಹೋಬಳಿಯ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಒಕ್ಕೂರಲಿನ ಒಂದು ಬೇಡಿಕೆ ಏನಂತ ಹೇಳಿದ್ರೆ, ನಮ್ಮ ಒಂದು ಭಾಗದ ನಮ್ಮ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್.ಎನ್. ನಾರಾಯಣ ಸಾಮಣ್ಣ ಅವರಿಗೆ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅವರಿಗೆ ಮಂತ್ರಿ ಪದವಿಯನ್ನು ನೀಡಬೇಕಾಗಿ, ಜೊತೆಗೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕಂತ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಕಾರಣ ಏನಂದರೆ, ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ಇರುವಂಥ 4 ಜನ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಶಾಸಕರಲ್ಲಿ ಅತ್ಯಂತ ಹಿರಿಯರು, 3 ಬಾರಿ ಆಯ್ಕೆ ಆಗಿರುವಂಥವರು. ಜೊತೆಗೆ ಈ ಹಿಂದೆ 2013ರಲ್ಲಿ ಏನು ನೀವು ನಿಗಮ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿದ ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ಕಳಂಕ ರಹಿತವಾಗಿ ಈ ಒಂದು ಕೆಲಸವನ್ನು ನಿಭಾಯಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈಗ ಏನು KUIDFC ಅಧ್ಯಕ್ಷರಾಗಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಇದರಲ್ಲೂ ಸಹ ಇಡೀ ರಾಜ್ಯದಲ್ಲೇ ಮೆಚ್ಚುವಂಥ ಒಂದು ಕೆಲಸವನ್ನು ಮಾಡ್ಕೊಳ್ತಾ ಬಂದಿದ್ದು. ನಮ್ಮ ಒಂದು ಒತ್ತಾಯ ಏನಂದರೆ, ಇನ್ನು ಉಳಿದಂಥ ಶಾಸಕರಿಗೆ ಅವರಿಗೆ ನಿಗಮ ಮಂಡಳಿಗಳಲ್ಲಿ ಅವಕಾಶ ಮಾಡಿಕೊಡುವಂಥ ಒಂದು ಅವಕಾಶ ಆಗಲಿ. ಇವ್ರಿಗೆ ನಿಗಮ ಮಂಡಳಿಯಲ್ಲಿ 2 ನಿಗಮ ಮಂಡಳಿಯಲ್ಲಿ ಏನು ಅವಕಾಶ ಕೊಟ್ಟಿದ್ರು ಅದನ್ನು ಸದ್ಬಳಕೆ ಮಾಡಿಕೊಂಡು ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದು ರಾಜ್ಯಕ್ಕೆ ಮತ್ತು ನಮ್ಮ ಒಂದು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಹಾಗಾಗಿ ಇವರಿಗೆ ಮಂತ್ರಿ ಸ್ಥಾನವನ್ನು ನೀಡುವುದರ ಮೂಲಕ ನಮ್ಮ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಒಂದು ಸಮಗ್ರ ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಾಗಾಗಿ ಈ ಮಾಡಿರುವಂಥ ಯಾವುದೇ ಒಂದು ಈಗ ನಿಭಾಯಿಸ್ತಿರುವಂಥ ಯಾವುದೇ ಒಂದು ಹುದ್ದೆಯಲ್ಲಿ ಯಾವುದೇ ರೀತಿಯಂಥ ಒಂದು ಕಳಂಕ ಇಲ್ಲ. ಇಂಥವನ್ನೆಲ್ಲ ಪರಿಗಣಿಸಿ ಯಾವುದೇ ಕಳಂಕ ಇಲ್ಲದೇ ಇರುವಂಥವರು ನಮ್ಮ ಶಿಸ್ತಿನ ಸಿಪಾಯಿ, 3 ಬಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಆಯ್ಕೆ ಆಗಿರುವಂಥವರು, ಜೊತೆಗೆ 2 ನಿಗಮ ಮಂಡಳಿಗಳಲ್ಲಿ ಅತ್ಯುನ್ನತವಾಗಿ ಕಾರ್ಯನಿರ್ವಹಿಸಿರುವಂಥವರಾಗಿರೋದ್ರಿಂದ ಎಸ್.ಎನ್. ನಾರಾಯಣ ಸಾಮಣ್ಣ ಅವರಿಗೆ ಈ ಒಂದು ಬಾರಿ ಸಚಿವ ಸ್ಥಾನವನ್ನು, ಮಂತ್ರಿ ಸ್ಥಾನವನ್ನು ನೀಡಬೇಕಾಗಿ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಕ್ಕೂರಿನಿಂದ ಒತ್ತಾಯಿಸ್ತಾ ಇದ್ದೀವಿ.